ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಇವಾಗ ಬನ್ನಿ ಪ್ರೆಸೆಂಟ್ ಟೆನ್ಸ್ಗಳಲ್ಲಿರುವ ಪ್ರಕಾರಗಳು ಅಥವಾ ಪ್ರೆಸೆಂಟ್ ಟೆನ್ಸ್ನ ವಿಧಗಳನ್ನು ಕಲಿಯೋಣ ಬನ್ನಿ. ವರ್ತಮಾನ ಕಾಲದ ವಿಧಗಳು. ಕೈಂಡ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ದೇರ್ ಆರ್ 4 ಟೈಪ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ವರ್ತಮಾನ ಕಾಲದಲ್ಲಿ 4 ಪ್ರಕಾರಗಳಿವೆ. ಅಂದರೆ 4 ವಿಧದ ವರ್ತಮಾನ ಕಾಲಗಳನ್ನು ನಾವು ನೋಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ. ಪ್ರೆಸೆಂಟ್ ಟೆನ್ಸ್ದ ಪ್ರಕಾರಗಳು ಅಥವಾ ವಿಧಗಳನ್ನು ಕಲಿತಾ ಇದ್ದೀವಿ. ಇವಾಗ ಪ್ರತಿಯೊಂದು ಟೆನ್ಸಲ್ಲಿ 4 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಎ ಪ್ರೆಸೆಂಟ್ ಟೆನ್ಸ್. ಇನ್ ಪ್ರೆಸೆಂಟ್ ಟೆನ್ಸ್ ದೇರ್ ಆರ್ 4 ಟೈಪ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ವರ್ತಮಾನ ಕಾಲದಲ್ಲಿ ಕೂಡ 4 ಪ್ರಕಾರಗಳಿವೆ. ದೇ ಆರ್ ಆ್ಯಸ್ ಬಿಲೋ. ಅವು ಈ ಕೆಳಗಿನಂತಿವೆ. ಅಂದರೆ ವರ್ತಮಾನ ಕಾಲದ ವಿಧಗಳು 4 ಪ್ರಕಾರಗಳಿವೆ. ಅವು ಯಾವ್ಯಾವ 4 ಪ್ರಕಾರಗಳು ಅಂಥೇಳಿ ನೋಡೋಣ ಬನ್ನಿ. ಫಸ್ಟ್ ಒನ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಸಾದಾ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಪ್ರೆಸೆಂಟ್ ಟೆನ್ಸ್ನ ಮೊದಲನೇ ಪ್ರಕಾರ. ಎರಡನೇ ಪ್ರಕಾರ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ನಿರಂತರ ವರ್ತಮಾನ ಕಾಲ ಅಂಥೇಳಿ ಕರಿತೀವಿ. ಥರ್ಡ್ ಒನ್ ಈಸ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ಪೂರ್ಣ ವರ್ತಮಾನ ಕಾಲ ಅಂಥೇಳಿ ಕರಿತೀವಿ. ಅದೇ ಥರ ಫೋರ್ತ್ ಟೈಪ್ಸ್ ಯಾವುದಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪೂರ್ಣ ನಿರಂತರ ವರ್ತಮಾನ ಕಾಲ. ಒಟ್ಟಿನಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ವರ್ತಮಾನ ಕಾಲದಲ್ಲಿ 4 ಪ್ರಕಾರಗಳಿವೆ. ದೇರ್ ಆರ್ 4 kinds in present tense. First one is a simple present tense. Second one present continuous. Third one present perfect. Fourth one present perfect continuous. ಹಾಗಾದರೆ ಈಗ ಒಂದೊಂದಾಗಿ ಸ್ಟಡಿ ಮಾಡೋಣ ಬನ್ನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ತಿಳಿದುಕೊಳ್ಳೋಣ. ಮತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಏನು ನೋಡೋಣ. ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಏನು ನೋಡೋಣ. ಮತ್ತು ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು ನೋಡೋಣ. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡಬೇಕು, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಅದನ್ನೆಲ್ಲ ಡಿಟೇಲ್ ಆಗಿ ಇಂದಿನ ಕ್ಲಾಸ್ನಲ್ಲಿ ಒಂದೊಂದಾಗಿ ಕಲಿಯೋಣ ಬನ್ನಿ. ಲೆಟ್ಸ್ ಲರ್ನ್. ಫಸ್ಟ್ ಒನ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬನ್ನಿ ಇವಾಗ ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲ ಎಂದರೇನು ತಿಳಿದುಕೊಳ್ಳೋಣ ಬನ್ನಿ. ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವೆನ್ tense used to show the present time is known as the simple present tense. ಸಾದಾ ವರ್ತಮಾನ ಕಾಲ ಅಂದರೆ ಏನಪ್ಪ ಅಂದರೆ ಈಗ ನಡೆಯುವ ಕ್ರಿಯೆಯನ್ನು ತೋರಿಸುವ ಕಾಲಕ್ಕೆ ಸಾದಾ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಈಗ ನಡೆಯುವಂಥ ಕ್ರಿಯೆಗಳು ಅಂದರೆ ಈಗ ಮಾಡ್ತೀವಿ, ಈಗ ಜಸ್ಟ್ ಈಗ ಹೇಳಿದ ತಕ್ಷಣ ಮಾಡುವಂಥ ಕ್ರಿಯೆಗಳನ್ನು, ಜನರಲ್ ಆಗಿ ಹೇಳುವಂಥ ಕ್ರಿಯೆಗಳನ್ನು, ಅಂಥ ಕ್ರಿಯೆಗಳನ್ನು ತೋರಿಸುವ ಕಾಲಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಐ ಗೋ ಟು ಟೆಂಪಲ್. ನಾ ಈಗ ದೇವಸ್ಥಾನಕ್ಕೆ ಹೋಗುತ್ತೇನೆ ಅಂದರೆ ಈಗ ಪ್ರೆಸೆಂಟ್ ಟೈಮಲ್ಲಿ ಅದು ನಡೀತದೆ ಆ್ಯಕ್ಷನ್. ಅದು ಮುಗಿದಿಲ್ಲ ಮತ್ತು ಮುಂದೆ ಲೇಟು ಆಗೋದಿಲ್ಲ. ಈಗ ಪ್ರೆಸೆಂಟಲ್ಲಿ ನಡೀತದೆ, ಈಗ ಸದ್ಯ ನಡೆಯುವಂಥ ಆ್ಯಕ್ಷನ್ಗಳು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟ್ ಆಡ್ತೀವಿ ಅಂದರೆ ಆಡುತ್ತೇವೆ, ಈಗ ಆಡ್ತೀವಿ ಅಂದಂಗೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ರೀಡ್ಸ್ ಬುಕ್ಸ್. ಅವಳು ಪುಸ್ತಕ ಓದುತ್ತಾಳೆ ಅಂದರೆ ಈಗ ಓದುತ್ತಾಳೆ ಪುಸ್ತಕ ಅಂದಂಗೆ ಪ್ರೆಸೆಂಟಲ್ಲಿ. ಈ ಡ್ರಿಂಕ್ಸ್ ವಾಟರ್. ಅವನು ನೀರು ಕುಡಿಯುತ್ತಾನೆ, ಈಗ ನೀರನ್ನು ಕುಡಿತಾನ ಅಂಥೇಳಿ ತೋರಿಸ್ತಾ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಈಗ ನಡೆಯುವ ಕ್ರಿಯೆಯನ್ನು ತೋರಿಸುವ ಕಾಲಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾದಾ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಜನರಲ್ ಆಗಿ ಹೇಳುವಂಥ ಮಾತುಗಳನ್ನು ಮತ್ತು ಡೈಲಿ ಮಾಡುವಂಥ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ನಮ್ಮ ಹಾಬೀಸ್ಗಳನ್ನು ಎಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಅಂದರೆ ಪ್ರೆಸೆಂಟಲ್ಲಿ ನಡೆಯುವಂಥ ಒಂದು ಕ್ರಿಯೆಯನ್ನು ಸೂಚಿಸ್ಲಿಕ್ಕೆ ಯೂಸ್ ಮಾಡುವಂಥ ಟೆನ್ಸ್ಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇವಾಗ ಬನ್ನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಒಂದಿಷ್ಟು ಉಪಯೋಗ ಮತ್ತು ಅದರ ರೂಲ್ಸ್ಗಳು ನೋಡೋಣ ಬನ್ನಿ. ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನೇನು ಬಳಸಬೇಕು ಅಂದರೆ ಯಾವ ಒಂದು ಕ್ರಿಯಾಪದದ ರೂಪ ಯೂಸ್ ಮಾಡಬೇಕು, ಯಾವ ಒಂದು ಪರ್ಸನ್ಸ್ನ ಯಾವ ಒಂದು ಕ್ರಿಯಾಪದ ಯೂಸ್ ಮಾಡಬೇಕು, ಅದರ ನಿಯಮಗಳನ್ನು ಕಲಿಯೋಣ ಬನ್ನಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಿಯಮಗಳು, ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು
ವಾಕ್ಯಗಳನ್ನು ರಚನೆ ಮಾಡಬೇಕಾದಾಗ ಮತ್ತು ಮಾತನಾಡುವಾಗ ಕೆಲವು ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಕ್ರಿಯಾಪದಗಳನ್ನು ಯಾವ್ದು ಯೂಸ್ ಮಾಡಬೇಕು, ಯಾವ ಪರ್ಸನ್ಗೆ ಯಾವ ಒಂದು ಕ್ರಿಯಾಪದವನ್ನು ಯೂಸ್ ಮಾಡಬೇಕಾ, V1 ಯೂಸ್ ಮಾಡಬೇಕಾ, V2 ಯೂಸ್ ಮಾಡಬೇಕಾ, V3ನ NG ಫಾರ್ಮ, ಆ ಥರ ನಿಯಮಗಳಿದ್ದಾವೆ, ಕೆಲವು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ಗಳನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ನಿಮಗೆ ಈಸಿಯಾಗಿ ಸರಳವಾಗಿ ಅರ್ಥ ಆಗುತ್ತದೆ. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್.